ಬೆಳಗಾವಿ ಅಥಣಿ ತಾಲೂಕಿನಲ್ಲಿ ಗ್ರಾಮಸ್ಥರಿಂದ ಮಹಿಳೆಯರಿಗೆ ತಾಲೂಕಿನಲ್ಲಿ ಶೌಚಾಲಯ ಹಾಗೂ ಮೂತ್ರ ವಿಸರ್ಜನೆ ವ್ಯವಸ್ಥೆ ಇಲ್ಲವೆಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಸಾಮಾಜಿಕ ಹೋರಾಟಗಾರ ಸಂದೀಪ್ ಬೋಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೇ ಒಂದು ಅಥಣಿ ತಾಲೂಕಿನಲ್ಲಿ ಮೂತ್ರ ವಿಸರ್ಜನೆ ಶೌಚಾಲಯಕ್ಕೆ ಮಹಿಳೆಯರಿಗೆ ವ್ಯವಸ್ಥೆ ಇಲ್ಲ. ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭೆ ಮುಖ್ಯ ಅಧಿಕಾರಿಯಾಗಲಿ, ಜನನಾಯಕರಾಗಲಿ, ಪುರಸಭೆ ಸದಸ್ಯರಾಗಲಿ ಗಮನಕ್ಕೆ ತಂದುಕೊಳ್ಳದೆ ನಮ್ಮ ವಿನಂತಿಯನ್ನು ತಿರಸ್ಕರಿಸಿರುತ್ತಾರೆ. ಸಾರ್ವಜನಿಕರು ಒಕ್ಕಟ್ಟಾಗಿ ಕೇಳಬೇಕು. ಬಹಳ ಗಂಭೀರದ ವಿಷಯ ಇದೆ, ಅಷ್ಟೇ ಮುಜುಗರದ ವಿಷಯವಿದೆ. ನಮ್ಮ ಮನೆನಾದರೂ ಆಗಲಿ, ನಿಮ್ಮ ಪಟ್ಟಣಕ್ಕೆ ಆಗಲಿ ಇಂತಹ ಸ್ಥಿತಿ ಎಂದು ಬರಬಾರದು. ಮೂಲಭೂತ ಸೌಕರ್ಯ ಒದಗಿಸಲು ಆಗುತ್ತಿಲ್ಲ, ನಾಚಿಗೇಡಿ ಸಂಗತಿ. ಪುರಸಭೆಯ ಆಡಳಿತ ಮಂಡಳಿ, ನಮ್ಮ ಶಾಸಕರು ಗಂಭೀರ ವಿಷಯ ಹರಿಸಿ ಈ ವಿನಂತಿಯನ್ನ ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಕುಡಿಯಲು ನೀರು ಬಿಸಿಲು ಹೆಚ್ಚಾಗುತ್ತಿರುವುದರಿಂದ ಈ ವಿನಂತಿಯನ್ನು ಬಗೆಹರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನಾದರೂ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು, ತಾಲೂಕಾ ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ಶಾಸಕರು ಅಥಣಿ ತಾಲೂಕಿನಲ್ಲಿ ಮಹಿಳೆಯರಿಗೆ ಶೌಚಾಲಯ ಮತ್ತು ಮೂತ್ರ ವಿಸರ್ಜನೆ ವ್ಯವಸ್ಥೆ ಮಾಡ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರಿಯುವುದಾ ನೋಡಬೇಕಿದೆ. ವರದಿ ಮಹೇಶ್ ಶರ್ಮಾ, ಅಥಣಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್ ಬೋಳ ಅಂತೇಳಿ, ಕರ್ನಾಟಕ ರಾಜ್ಯ, ಬೆಳಗಾವಿ ಜಿಲ್ಲೆ, ಅಥಣಿ ತಾಲೂಕು. ಇಲ್ಲಿ ನಾ ಇವತ್ತು ತಮ್ಮ ಜೊತೆ ಚರ್ಚೆ ಮಾಡುವ ಅಥವಾ ತಮಗೆ ತಿಳಿಸೋ ವಿಷಯ ಏನಂದ್ರೆ, ನಮ್ಮ ಅಥಣಿ ಪುರಸಭೆ ವ್ಯಾಪ್ತಿಯೊಳಗೆ ಒಂದೇ ಒಂದು ಮಹಿಳೆಯರಿಗಾಗಿ ಮೂತ್ರಾಲಯ ಇಲ್ಲ. ಮೂಲಭೂತ ಸೌಕರ್ಯಗಳಿಂದ ಮಹಿಳೆಯರಿಗಾಗಿ, ವೃದ್ಧರಿಗಾಗಿರುವಂಥ ಒಂದು ಶೌಚಾಲಯ ಅಥವಾ ಮೂತ್ರಾಲಯವನ್ನು ನಮ್ಮಲ್ಲಿ ಪುರಸಭೆಯಲ್ಲಿ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಮುಖ್ಯಾಧಿಕಾರಿಗಳಾಗಲಿ, ಇಲ್ಲಿ ಜನನಾಯಕರಾಗಲಿ ಅಥವಾ ನಮ್ಮ ಪುರಸಭೆ ಸದಸ್ಯರಾಗಲಿ ಯಾವುದೇ ಗಮನಕ್ಕೆ ತಂದುಕೊಳ್ಳದೆ ನಮ್ಮ ವಿನಂತಿಯನ್ನು ತಿರಸ್ಕರಿಸಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಒಗ್ಗಟ್ಟಾಗಿ ಕೇಳಬೇಕು. ಇದು ಭಾಳ ಗಂಭೀರ ವಿಷಯ ಐತಿ ಮತ್ತು ಮುಜುಗರದ ವಿಷಯನೂ ಅಷ್ಟೇ ಐತಿ. ನಮ್ಮ ಮನೆಯವರಾಗಲಿ, ನಿಮ್ಮ ಮನೆಯವರಾಗಲಿ, ಯಾವುದು ಹಳ್ಳಿಯಿಂದ ಬರಲ್ಲ, ಹೊರಗಿಂದ ಬರಲಿ, ಅವ್ರಿಗೆ ಮೂತ್ರಾಲಯದ ಒಂದು ಮೂಲಭೂತ ಅವಶ್ಯಕತೆಯನ್ನು ಒದಗಿಸಿಕೊಡ್ಲಿಕ್ಕಾಗತ್ತಿಲ್ಲ ಅಂತಂದರೆ ನಮ್ಮ ನಾಚಿಕೆ ಹಿಡಿಯುವಂಥ ಸಂಗತಿ ಐತಿ. ಇದಕ್ಕೆ ನಮ್ಮ ಪುರಸಭೆಯವರು, ನಮ್ಮ MLA ಸಾಹೇಬ್ರನ್ನು ಕೂಡ ಈ ಕಡೆ ಸ್ವಲ್ಪ ಗಂಭೀರ ವಿಷಯ ಹರಿಸಿ ಈ ವಿನಂತಿಯನ್ನು ಆದಷ್ಟು ಬೇಗನೆ ಇದಕ್ಕೊಂದು ಪರಿಹಾರ ಕೊಡಬೇಕು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆನ ಮಾಡಬೇಕು. ಬಿಸಿಲು ಭಾಳ ಬಿರುಸಾಗತೈತಿ. ಸಾರ್ವಜನಿಕರಾಗಲಿ, ಈ ಸಾಧ್ಯದ್ರ ಸಂಬಂಧಪಟ್ಟ ಇಲಾಖೆಯವರು ಈ ವಿಷಯ ಬಗ್ಗೆ ಗಂಭೀರವನ್ನು ಪರಿಗಣಿಸಿ ಈ ವಿನಂತಿಯನ್ನು ಪರಿಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಾ ಮಾಡಿದ್ದ ವಿಷಯ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ನನಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ದ ಏನಾರು ಮಾತಾಡಿ ಅಂತ ತಿಳ್ಕೊಬೇಡ್ರಿ. ನನ್ನ ಈ ಸಾಮಾಜಿಕ ಕಳಕಳಿಯ ವಿಷಯಗಳ ಬಗ್ಗೆ ತಾವೆಲ್ಲರೂ ಒಂದು ಧನಾತ್ಮಕ ಒಂದೇನು ಇನ್ಸ್ಪಿರೇಷನ್ ಕೊಡತ್ತೀರಿ, ಮೋಟಿವೇಶನ್ ಕೊಡತ್ತೀರಿ. ಅದಕ್ಕೆ ತಮಗೆಲ್ಲ ಧನ್ಯವಾದಗಳು.